ರಾಜ್ಯದಲ್ಲಿ ದರ ಏರಿಕೆಯ ದಂಗಲ್ ಶುರುವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ಜನಾಕ್ರೋಶಕ್ಕೆ ಕೈಜೋಡಿಸಿ ಬಿಜೆಪಿ ಕೂಡ ಅಹೋರಾತ್ರಿ ಧರಣಿ ನಡೆಸ್ತಾ ಇದೆ. ಕೂಡಲೇ ದರ ಇಳಿಕೆ ಮಾಡಬೇಕು ಅಂತ ಒತ್ತಡ ಹೆಚ್ಚಾಗ್ತಾ ಇದೆ. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಅಹೋರಾತ್ರಿ ಧರಣಿ. ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಕಹಳೆ, ಆಕ್ರೋಶ, ಜನಾಕ್ರೋಶ. ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಮೊಳಗಿದೆ. ಹಾಲು, ಮೊಸರು, ವಿದ್ಯುತ್, ಡೀಸೆಲ್ ಸೇರಿದಂತೆ ಮೆಟ್ರೋ ಪ್ರಯಾಣ ದರ, ಕಸ ಹೀಗೆ ಒಂದರ ಹಿಂದೆ ಒಂದು ದರ ಏರಿಕೆಗೆ ರಾಜ್ಯಾದ್ಯಂತ ಜನ ಕಿಡಿಕಾರಿದ್ದಾರೆ. ಹಾಲು ಮೊಸರಿನ ಬೆನ್ನಲ್ಲೇ ಡೀಸೆಲ್ ದರವು 2 ರೂಪಾಯಿ ಏರಿಕೆಯಾಗಿದ್ದು ಜನ ದಂಗೆ ಎದ್ದಿದ್ದಾರೆ. ಹಾಲಿನ ಬೆಲೆನೂ ಕೂಡ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಎಲ್ಲದೂ ಕೂಡ ಹಿಂಗೆ ಜಾಸ್ತಿ ಆದರೆ ಈ ಸರ್ಕಾರ ಇವೆಲ್ಲ ಮಾಡೋದಕ್ಕಿಂತ ಇನ್ನು ಮಾಲೀಕರುಗಳಿಗೆಲ್ಲ ಒಂದೊಂದು ತೊಟ್ಟು ವಿಷಯ ಕೊಟ್ಬಿಟ್ರೆ ಅದು ಸೂಕ್ತವಾದ ವಿಚಾರ ಸರ್. ಡೀಸೆಲ್ ರೇಟ್ ಜಾಸ್ತಿ ಮಾಡೋಣ, ಹಾಲಿನ ರೇಟ್ ಜಾಸ್ತಿ ಮಾಡೋಣ, ಎಣ್ಣೆ ರೇಟ್ ಜಾಸ್ತಿ ಮಾಡೋಣ, ತರಕಾರಿ ರೇಟ್ ಜಾಸ್ತಿ ಮಾಡೋಣ, ಬೇಳೆ ರೇಟ್ ಟ್ಯಾಕ್ಸ್ ಜಾಸ್ತಿ ಮಾಡೋಣ, ಟೋಲ್ ಜಾಸ್ತಿ ಮಾಡೋಣ. ದಿನನಿತ್ಯ ಎಲ್ಲ ನಾವು ಇದು ಬಳಕೆ ರೇಟ್ ಹೆಚ್ಚಾದ್ರೆ ದುಡ್ಕೊಂಡು ತಿನ್ನೋದು ತೊಂದರೆ ಆಗ್ತದೆ ಜನಕ್ಕೆ. ಹೀಗೆ ಜನಾಕ್ರೋಶವನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಹೋರಾಟಕ್ಕಿಳಿದಿದೆ. ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಡೆಸಿದೆ. ಈ ಹೋರಾಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಯಡಿಯೂರಪ್ಪ, ಮಾಜಿ ಸಿಎಂಗಳು, ಶಾಸಕರು, ಮಾಜಿ ಶಾಸಕರು, ಪರಿಷತ್ ಸದಸ್ಯರು ಹಾಜರಾಗಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಬೆಲೆ ಏರಿಕೆ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಹೋರಾಟ. ರಾಜ್ಯ ಸರ್ಕಾರದ ವಿರುದ್ಧ ಅಹೋರಾತ್ರಿ ಹೋರಾಟ ಹೋರಾಟ. ಅಹೋರಾತ್ರಿ ಧರಣಿಯಲ್ಲಿ ಮಾತನಾಡಿದ ಕೇಸರಿ ಕಲಿಗಳು ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ರು. ಏನೊಂದು ಬೆಲೆನ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿಯನ್ನ ನಾವಿವತ್ತು ಪ್ರಾರಂಭ ಮಾಡಿದ್ದೇವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಕಾಂಗ್ರೆಸ್ ಪಕ್ಷದವರು ಸಾಕಷ್ಟು ಭರವಸೆಗಳನ್ನ ಕೊಟ್ಟು ಬಂದಿದ್ರು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದು ಎಡವಿರ್ತಕ್ಕಂಥ ಸರ್ಕಾರ. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಭಾಗಿಯಾಗಿದ್ದರು. ಹಾಲಿನ ಕ್ಯಾನ್ ಹಿಡಿದು ಯಡಿಯೂರಪ್ಪ ಧರಣಿ ನಡೆಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಸಿಎಂ, ಡಿಸಿಎಂ ಮುಖವಾಡ ಧರಿಸಿ ಭಿಕ್ಷೆ ಬೇಡುವ ರೀತಿ ಅಣಕು ಪ್ರದರ್ಶನ ಮಾಡಲಾಯಿತು. ರೈತರಿಗೆ ಸಹಾಯ ಮಾಡಬಾರದ ಬಿಜೆಪಿ ಪ್ರತಿಭಟನೆಗೆ ಡಿಕೆ ಡಿಚ್ಚಿ. ಬೆಲೆ ಏರಿಕೆ ಮಾಡಿರೋ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿರೋ ಬಿಜೆಪಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿಚ್ಚಿ ಕೊಟ್ಟಿದ್ದಾರೆ. ಹಾಲಿನ ದರ ವಿಚಾರದಲ್ಲಿ ರೈತರಿಗೆ ಸಹಾಯ ಮಾಡಬಾರದಾ ಅಂತ ಪ್ರಶ್ನಿಸಿದ್ದಾರೆ. ಬಿಜೆಪಿ ರೈತರ ವಿರೋಧಿ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಕುಟುಕಿದ್ದಾರೆ. ಹಾಲನ್ನ ದರ ರೈತರಿಗೆ ಸಹಾಯ ಮಾಡಬಾರ್ದಾ? ಇವರು ಬೂಸ, ಪೆಟ್ರೋಲು, ಡೀಸೆಲ್ ಬೆಲೆ ಎಲ್ಲ ಕಡಿಮೆ ಮಾಡಲಿ, ಅವರೆಲ್ಲ ಅವ್ರಿಗೆಲ್ಲ ಅನುಕೂಲ ಮಾಡಲಿ ಅಂತೇಳಿ. ಸೊ ರೈತರ ವಿರೋಧಿ ಬಿಜೆಪಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಈಗ ಯಾರಿಗಾರ ದುಡ್ಡು ಕೊಡ್ಲಿಲ್ಲ ಅನ್ನೋ, ಸಂಬಳ ಕೊಡ್ಲಿಲ್ಲ ಅಂತ ಹೇಳ್ತೀರಿ. ಅದಕ್ಕೆಲ್ಲ ನಾವು ಶೇಖರಣೆ ಸ್ಥಳೀಯ ಸಂಸ್ಥೆಗಳು ನಡಿಬೇಕಲ್ಲ. ಇವತ್ತು ಎಲ್ಲಾ ದರಗಳು, ಈಗ ಮಿಲ್ಕ್ ಯೂನಿಯನ್, ಅವ್ರ ಬ್ರದರ್ ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಕುಮಾರಸ್ವಾಮಿಗೆ ಕೇಳಿ ಅವ್ರೇನ್ ಮಾತಾಡ್ತಾರಲ್ಲಿ. ಈಗ ಆಯ್ತಪ್ಪ, ಅವ್ರಿಗೆ ಅವಕಾಶ ಇದೆ, 4 ರೂಪಾಯಿ ಕಡಿಮೆ ಕೊಡಕ್ ಹೇಳಿ, 4 ರೂಪಾಯಿ ಕಡಿಮೆ ಕೊಡಕ್ ಹೇಳಿ, ಹಾಸನದಲ್ಲಿ ಗೊತ್ತಾಗ್ತದೆ ಆಗ. ಇನ್ನು ಸಚಿವ ಪರಮೇಶ್ವರ್ ಕೂಡ ದರ ಏರಿಕೆ ಸಮರ್ಥಿಸಿಕೊಂಡಿದ್ದು ಅನಿವಾರ್ಯ ಎಂದಿದ್ದಾರೆ. ಕೇಂದ್ರ ಸರ್ಕಾರದ ನೀತಿಗಳಿಂದ ಬೆಲೆ ಏರಿಕೆಯಾಗಿದೆ ಅಂತ ಹೇಳಿದ್ದಾರೆ. ಎಲ್ಲಿಂದ ಆಗಿದೆ? ಮೂಲತಃ ಕೇಂದ್ರ ಸರ್ಕಾರದ ನೀತಿಗಳು ಇವತ್ತು ಬೆಲೆ ಏರಿಕೆಗಳನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಆಗಿದ್ದಾವೆ. ಇಡೀ ದೇಶದಲ್ಲೇ ಆಗಿದೆ, ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ. ಅದರಿಂದ ಅವರು ಸರಿಪಡಿಸ್ಕೊಡ್ಬೇಕಲ್ವಾ? ಕೇಂದ್ರ ಸರ್ಕಾರಗಳು ಯಾವುದೇ ಸರ್ಕಾರ ಬಂದಾಗ ರಾಜ್ಯ ಸರ್ಕಾರದನ್ನು ನಮ್ಮ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಆ ಸಂಬಂಧ ಇದೆಯಲ್ಲ, ರಾಜ್ಯ ಮತ್ತು ಕೇಂದ್ರದ ಸಂಬಂಧ, ಆ ಸಂಬಂಧ ಸರಿಯಾಗಿಲ್ಲದೆ ಇದ್ದಾಗ ಈ ರೀತಿ ಆಗುತ್ತೆ. ಸವಾರರಿಗೆ ದಾಸವಾಳ, ಚಾಕ್ಲೇಟ್ ನೀಡಿ ಮಂಡ್ಯದಲ್ಲಿ ಪ್ರತಿಭಟನೆ. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ವಾಹನ ಸವಾರರಿಗೆ ದಾಸವಾಳ ಹೂವು, ಚಾಕ್ಲೇಟ್ ನೀಡಿ ಸರ್ಕಾರ ಜನರ ಕಿವಿಗೆ ಹೂವು ಇಡುತ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಬೆಲೆ ಏರಿಕೆ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಘೋಷಣೆ ಕೂಗಿ ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.